ಯಾರೆಲ್ಲ ಸೇರಬಹುದು ಎನ್ನುವಂತಹದ್ದೇ ಅತ್ಯಂತ ಕೌತುಕ. ನಿಮಗೆ ಗೊತ್ತಿರಬಹುದು, ಯತ್ನಾಳ್ರ ಎಡಕ್ಕೂ ಬಲಕ್ಕೂ ನಿಂತ್ಕೊಂಡಿದ್ದವರು ಯಾರು? ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಅಲ್ಪ ಸ್ವಲ್ಪ ವಿರಾಮದ ಬಳಿಕ ಬಂದು ಕನೆಕ್ಟ್ ಆಗ್ತಾ ಇದ್ರು, ನೋಡ್ತಿದ್ದ ಹಾಗೆ ಡಿಸ್ಕನೆಕ್ಟ್ ಆಗ್ತಾ ಇದ್ರು. ಸೊ ಹಾಗಾದ್ರೆ ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಹೀಗೆ ಯತ್ನಾಳ್ ಹೊಸ ಪಾರ್ಟಿ ಯಾರೆಲ್ಲ ಸೇರಬಹುದು ಅನ್ನೋದೇ ಕೌತುಕ. ರೆಬೆಲ್ ಲೀಡರ್ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ, ಭಿನ್ನಮತೀಯರ ಬಣದ ಪ್ರಮುಖ ಕುಮಾರ್ ಬಂಗಾರಪ್ಪ, ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ, ರೆಬೆಲ್ ಗುಂಪಿನ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಹರಿಹರ ಶಾಸಕ ಬಿಪಿ ಹರೀಶ್, ಬೆಂಗಳೂರು ಭಾಗದ ಪ್ರಭಾವಿ ನಾಯಕ ಅರವಿಂದ್ ಲಿಂಬಾವಳಿ. ಈ ಪಟ್ಟಿ ಇನ್ನಷ್ಟು ಬೆಳೆಯಬಹುದು, ಆದರೆ ಕ್ಷೀಣಿಸಲಾಗದು. ಯತ್ನಾಳ್ ಪಾರ್ಟಿಗೆ ಹಿಂದೂ ಯುವ ಸೇನಾನಿಗಳು ಸೇರ್ಪಡೆ ಸಾಧ್ಯತೆ. ಯತ್ನಾಳ್ ಹೊಸ ಪಾರ್ಟಿ, ಆ ಪಾರ್ಟಿಗೆ ಸೇರಬಹುದಾದ ಒಂದಷ್ಟು ಬಿಜೆಪಿಯ ನಾಯಕರುಗಳ ಹೆಸರುಗಳನ್ನು ಈಗಾಗಲೇ ನಾವು ಸ್ವಲ್ಪ ರಿವೀಲ್ ಮಾಡಿದ್ವಿ. ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಳುವವರ ಪೈಕಿ ಪ್ರತಾಪ್ ಸಿಂಹರನ್ನ ತಳ್ಳಿ ಹಾಕುವಂತಿಲ್ಲ, ರಮೇಶ್ ಜಾರಕಿಹೊಳಿರವರನ್ನ ತಿರಸ್ಕಾರ ಮಾಡುವಂತಿಲ್ಲ, ಸಿದ್ದೇಶ್ವರ್ ಅವರನ್ನ ನಿರಾಕರಣೆ ಮಾಡುವಂತಿಲ್ಲ, ಕುಮಾರ್ ಬಂಗಾರಪ್ಪ ಬರಬಹುದಾ ಅಂತೇಳಿ ಆಶ್ಚರ್ಯ ಪಡುವಂತೂ ಇಲ್ಲ. ಬಂದಿಯಾರು ಬಂದೇ ಬರಬಹುದು. ಕಾರಣ ಬಿಜೆಪಿಯಲ್ಲಿ ಸ್ವಲ್ಪ ಸೈಡ್ ಲೈನ್ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್ಗಳವೆಲ್ಲ. ಅರವಿಂದ್ ಲಿಂಬಾವಳಿಯೂ ಕೂಡ ಬರಬಾರದು ಅಂತೇನಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ರವರಿಗೆ ಸೈದ್ಧಾಂತಿಕವಾಗಿ ಅವರ ಪ್ರಖರತೆಗೆ ಅತ್ಯಂತ ಸನಿಹ ಇರುವಂಥ ವ್ಯಕ್ತಿತ್ವಗಳವೆಲ್ಲ. ರಮೇಶ್ ಜಾರಕಿಹೊಳಿ ಅವರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ರ ಪರ ಒಲವೇ ಇಟ್ಕೊಂಡಿರ್ತಕ್ಕಂತಹ ಮಾಜಿ ಸಚಿವರು. ಸೊ ಯತ್ನಾಳ್ ಪಾರ್ಟಿಗೆ ಹಿಂದೂ ಯುವ ಸೇನಾನಿಗಳು ಸೇರ್ಪಡೆಯಾಗಬಹುದು. ರಾಜ್ಯದಲ್ಲಿ ಒಂದು ಕ್ರಾಂತಿಯಂತೂ ಸೃಷ್ಟಿಯಾಗುತ್ತೆ ಹೊಸ ಪಾರ್ಟಿಯ ಮುಖೇನ. ಬಿಎಸ್ ಯಡಿಯೂರಪ್ಪ ಬಿಜೆಪಿಯಿಂದ ಹೊರಬಂದು ಪ್ರತ್ಯೇಕ ರಾಜಕೀಯ ಪಕ್ಷವನ್ನು ಕಟ್ಟುತ್ತಾರೆ. ಏಕಾಂಗಿಯಾಗಿ ಹೊರಬಂದಿದ್ದು ಮಾತ್ರವಲ್ಲ, ಶೋಭಾ ಕರಂದ್ಲಾಜೆ ಎನ್ನುವಂತಹ ಆಗಿನ ಬಿಜೆಪಿಯ ಮಹಿಳಾ ವಿಭಾಗದಲ್ಲಿ ಅತ್ಯಂತ ಪ್ರಮುಖ ನಾಯಕಿಯಾಗಿದ್ದ ಶೋಭಾ ಕರಂದ್ಲಾಜೆ ಅವರನ್ನು ಕರ್ಕೊಂಡು ಹೊರಗೆ ಬರ್ತಾರೆ. ಬಿಜೆಪಿ ಬಂಗಲೆಯಿಂದ ಹೊರಬಂದು ಮಾಡಿದ್ದೇನು? ಕೆಜಿಪಿ ಪಕ್ಷವನ್ನ ಘೋಷಣೆ ಮಾಡಿದ್ರು. ಆ ಘೋಷಣೆಗೂ ಸೊಪ್ಪು ಹಾಕದ ಬಿಜೆಪಿಗರನ್ನ ಬಿಎಸ್ ಯಡಿಯೂರಪ್ಪ ಹಾಗೆ ಗಮನಿಸ್ತಾ ಅದನ್ನ ಎಲೆಕ್ಷನ್ ಕಮಿಷನ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಒಂದು ಪಾರ್ಟಿ ಅಂತ ಮಾಡಿ, ಅದಾದ ನಂತರ ಎಲ್ಲ ಪ್ರಾಸೆಸ್ಗಳನ್ನ ಮುಗಿಸಿ ಇನ್ನೇನು ಕಂಟೆಸ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಬಿಜೆಪಿಗೆ ಆ ಒಳೇಟು ಅರ್ಥ ಆಯಿತು. ಒಂದು ವೇಳೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.